ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ನಡೆದಿರುವಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2015ರಲ್ಲಿ ನಡೆದಂತಹ ಕನ್ನಡ ಭಾಷಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಕನ್ನಡ ಭಾಷೆ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ 2015ರಲ್ಲಿ ಇದೇ ಲಾಸ್ಟ್ ನೇಮಕಾತಿ, ಇಲ್ಲಿಂದ ಈ ಕಡೆ ಯಾವುದೇ ನೇಮಕಾತಿ ಆಗಿಲ್ಲ. ಈ ಒಂದು ಪ್ರಶ್ನೆ ಪತ್ರಿಕೆ 2015ರಲ್ಲಿ ನಡೆದಿರೋದು. ಈ ಒಂದು ಪ್ರೌಢಶಾಲಾ ಶಿಕ್ಷಕರಿಗೆ ಪತ್ರಿಕೆ 2 ಅಂದರೆ ಭಾಷಾ ಪತ್ರಿಕೆ 2 ಆಗಿರುತ್ತೆ. ಈ ಒಂದು ಪತ್ರಿಕೆಯಲ್ಲಿ ಕೇಳಿದಂತಹ ಪ್ರಮುಖ ಪ್ರಶ್ನೆಗಳ ಒಂದು ಪ್ರಶ್ನೋತ್ತರಗಳನ್ನು ಚರ್ಚಿಸುತ್ತೇನೆ. ಮೊದಲನೇ ಪ್ರಶ್ನೆ, ಕುವೆಂಪು ಯುಗ ಎಂಬ ವಿಮರ್ಶಾತ್ಮಕ ಕೃತಿ ಇವರದು. ಕುವೆಂಪು ಯುಗ ಎಂಬ ವಿಮರ್ಶಾತ್ಮಕ ಕೃತಿಯನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ, ಇದಕ್ಕೆ ಸರಿಯಾದಂಥ ಉತ್ತರ KS ಭಗವಾನ್. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಉತ್ತರ ಮಾತ್ರ ಹೇಳ್ತಾ ಹೋಗ್ತೇನೆ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಹಾಗಾಗಿ ಉತ್ತರವನ್ನು ಮಾತ್ರ ಇಲ್ಲಿ ಆಪ್ಷನ್ ನೀವು ನೋಡ್ಕೋಬೋದು, ಉತ್ತರ ಮಾತ್ರ ನಾನು ಹೇಳ್ತಾ ಹೋಗ್ತೇನೆ. ಕುವೆಂಪು ಯುಗ ಎಂಬ ವಿಮರ್ಶಾ ಕೃತಿಯನ್ನು ರಚನೆ ಮಾಡಿದಂತಹ ಕವಿ ಯಾರಪ್ಪ ಅಂದರೆ KS ಭಗವಾನ್ ಅವರು. ಮಂದಣ ಪಾತ್ರ ವಿಚಿತ್ರಣವಿರುವಂಥ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ. ಮಂದಣ ಅನ್ನೋ ಒಂದು ಪಾತ್ರ ಬರುತ್ತೆ, ಅದು ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಕೇಳಿದರೆ ಇದನ್ನು ರಚನೆ ಮಾಡಿದವರು ಪೂರ್ಣಚಂದ್ರ ತೇಜಸ್ವಿಯವರು. ಇವರ ಒಂದು ಕೃತಿ ಇದೆ, ಅದು ಯಾವುದಪ್ಪ ಅಂದರೆ ಕಾರ್ವಾಲೋ ಅನ್ನೋ ಒಂದು ಕೃತಿಯಿಂದ ಈ ಕಾರ್ವಾಲೋ ಅನ್ನೋ ಕೃತಿಯಲ್ಲಿ ಮಂದಣ್ಣನ ಪಾತ್ರ ಬರುತ್ತದೆ. ಮೂರನೇ ಪ್ರಶ್ನೆ, ಅರವಸು ನಿತ್ತಲೆ ಪಾತ್ರಗಳಿರುವ ಗಿರೀಶ್ ಕಾರ್ನಾಡ್ ಅವರ ನಾಟಕ. ಅರವಸು ಮತ್ತು ನಿತ್ತಲೆ ಅನ್ನೋದು ಗಿರೀಶ್ ಕಾರ್ನಾಡ್ ಅವರು ರಚನೆ ಮಾಡಿರುವಂತಹ ಪ್ರಮುಖ ಪಾತ್ರಗಳು. ಅವು ಯಾವ ಒಂದು ನಾಟಕದಲ್ಲಿ ಬರುತ್ತಂದರೆ ಅಗ್ನಿ ಮತ್ತು ಮಳೆ. ಈ ಅಗ್ನಿ ಮತ್ತು ಮಳೆ ಅನ್ನೋ ನಾಟಕವನ್ನು ಗಿರೀಶ್ ಕಾರ್ನಾಡ್ ಅವರು ರಚನೆ ಮಾಡಿದ್ದಾರೆ. ಈ ಒಂದು ನಾಟಕದಲ್ಲಿ 2 ಪಾತ್ರಗಳು ಪ್ರಮುಖವಾಗಿ ಬರ್ತವೆ. ಅದರಲ್ಲಿ ಅರವಸು ಮತ್ತು ನಿತ್ತಲೆ ಅನ್ನೋದು. ಗೌಡಿ ಕಾವ್ಯ ಮಾರ್ಗದ ಪ್ರಧಾನ ಕಾವ್ಯ ಗುಣ ಯಾವುದು ಅಂತ ಕೇಳಿದ್ದಾರೆ. ಗೌಡಿ ಕಾವ್ಯದ ಇದರ ಒಂದು ಪ್ರಧಾನ ಗುಣ ಯಾವುದಪ್ಪ ಅಂದರೆ ಓಜಸ್ಸು ಅನ್ನೋದು ಇದರ ಪ್ರಧಾನ ಕಾವ್ಯದ ಗುಣವಾಗಿದೆ. 5ನೇ ಪ್ರಶ್ನೆ, ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಎಂಬ ವ್ಯಾಖ್ಯಾನ ಬರೆದವರು. ಭರತ ರಚನೆ ಮಾಡಿರುವಂತಹ ನಾಟ್ಯಶಾಸ್ತ್ರವಾದಂಥ ಅಭಿನವ ಭಾರತಿ ಎಂಬ ಒಂದು ಕಾವ್ಯವನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ಅಭಿನವ ಗುಪ್ತ. ವಕ್ರೋಕ್ತಿ ಜೀವಿತ ಅಲಂಕಾರ ಗ್ರಂಥದ ಕರ್ತೃ. ವಕ್ರೋಕ್ತಿ ಜೀವಿತ ಅಲಂಕಾರ ಗ್ರಂಥದ ಕರ್ತೃ. ಇಲ್ಲಿ 4 ಆಪ್ಷನ್ ಇದೆ, ಭರತ, ವಾಮನ, ಕುಂತಕ, ವಿಶ್ವನಾಥ. ಅದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕುಂತಕ. ಆಪ್ಷನ್ 3 ಸರಿಯಾದಂಥ ಉತ್ತರ. ನಂತರ ಮುಂದಿನ ಪ್ರಶ್ನೆ, ಪ್ರಾದೇಶಿಕ ವೈಶಿಷ್ಟ್ಯವನ್ನುಳ್ಳ ಭಾಷಾ ರಚನೆಗಳನ್ನು ಗುರುತಿಸುವ ಪರಂಪರೆಯಲ್ಲಿ ರುದ್ರಟ ಹೇಳುವ ರೀತಿಯ ಬಗ್ಗೆ. ಯಾವ ರೀತಿಯ ಬಗ್ಗೆ ಹೇಳಿದಾನೆಂದರೆ ಲಾಟಿಯ ಅನ್ನೋ ಒಂದು ರೀತಿಯ ಬಗ್ಗೆ ಹೇಳಿದ್ದಾನೆ. ಪ್ರಾದೇಶಿಕ ವೈಶಿಷ್ಟ್ಯವನ್ನು ಉಳ್ಳುವಂತಹ ಭಾಷಾ ರಚನೆಗಳನ್ನು ಗುರುತಿಸಿದಂತಹ ಪರಂಪರೆಯಲ್ಲಿ ರುದ್ರಟ ಹೇಳುವ ರೀತಿ ಯಾವುದಂದರೆ ಲಾಟಿಯ ರೀತಿಯಲ್ಲಿ ಹೇಳ್ತಾನೆ. 8ನೇ ಪ್ರಶ್ನೆ, ಕಾವ್ಯದಲ್ಲಿ ಪರಮವೂ ಪ್ರಧಾನವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವ ಹೆಸರು. ಕಾವ್ಯದಲ್ಲಿ ಪರಮವೂ ಪ್ರಧಾನವೂ ಆಗಿ ನಿಲ್ಲುವಂತಹ ವ್ಯಂಗ್ಯಾರ್ಥಕ್ಕೆ ಧ್ವನಿ ಅಂತ ಹೆಸರಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ರೀತಿ ಪ್ರಸ್ಥಾನದ ಆದ್ಯ ಗ್ರಂಥ ಯಾವುದಂದರೆ ಕಾವ್ಯಾಲಂಕಾರ ಸೂತ್ರವೃತ್ತಿ ಅನ್ನೋದು ರೀತಿ ಪ್ರಸ್ಥಾನದ ಆದ್ಯ ಗ್ರಂಥ. ಇದು ಕಾವ್ಯಾಲಂಕಾರದ ಸೂತ್ರವೃತ್ತಿ ಅನ್ನೋದು. ಸಾತ್ವಿಕ ಭಾವಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 8, 3, 2, 6. ಸರಿಯಾದ ಉತ್ತರ 8. ಇಲ್ಲಿ ಸಾತ್ವಿಕ ಭಾವಗಳು ಎಷ್ಟಿದಾವೆ ಅಂದರೆ ಕನ್ನಡದಲ್ಲಿ ಒಟ್ಟು 8 ಸಾತ್ವಿಕ ಭಾವಗಳು ಕಂಡುಬರುತ್ತವೆ. ರಮಣೀಯ ಅರ್ಥದ ಪ್ರತಿಪಾದಕ ಶಬ್ದ ಕಾವ್ಯಂ. ಈ ಕಾವ್ಯ ಲಕ್ಷಣ ಕುರಿತು ಹೇಳಿಕೆಯಲ್ಲಿ ರಮಣೀಯ ಅರ್ಥ ಎಂದರೆ ಏನು? ರಮಣೀಯ ಅರ್ಥ ಇದರ ಒಂದು ಅರ್ಥ ಕೇಳಿದರೆ ಇದು ಲೋಕೋತ್ತರವಾದಂಥ ಆಹ್ಲಾದ ಅಂತ ಅರ್ಥ.
ರಮಣೀಯಾರ್ಥ ಅಂದರೆ ಲೋಕೋತ್ತರವಾದಂತಹ ಆಹ್ಲಾದ ಅಂತ ಹೇಳ್ತಾರೆ. 12ನೇ ಪ್ರಶ್ನೆ, ಕಾವ್ಯಂ ಆನಂದಯ ಯಶಸ್ಸೆ ಕಾಂತಲ್ಯುತಯ ಉಪದೇಶಯ ಇದನ್ನು ನಿರ್ದೇಶಿಸುತ್ತದೆ. ಕಾವ್ಯ ಪ್ರಯೋಜನವನ್ನು ನಿರ್ದೇಶನ ಮಾಡುತ್ತದೆ. ಶಾಂತರಸದ ಸ್ಥಾಯಿ ಭಾವ ಇದು. ಶಾಂತರಸದ ಸ್ಥಾಯಿ ಭಾವ ಶಮ ಅನ್ನೋದು ಶಾಂತರಸದ ಸ್ಥಾಯಿ ಭಾವವಾಗಿರುತ್ತದೆ. 14ನೇ ಪ್ರಶ್ನೆ, ಶೋಕವೆಂಬ ಭಾವಕ್ಕೆ ನಾಟಕದಲ್ಲಿ ಮಾನ್ಲಂತೆ, ಕಂಬನಿ, ಗದ್ಗದಿತ ಇವುಗಳು ಅನುಭಾವಗಳು. ಮ್ಲಾನತೆ ಮತ್ತು ಕಂಬನಿ, ಗದ್ಗದ ಇದು ಏನಪ್ಪ ಅಂದರೆ ಇವು ಶೋಕ ನಾಟಕದಲ್ಲಿ ಬರುವಂತಹ ಅನುಭಾವಗಳು. ಮಮ್ಮಟನ ಅಭಿಪ್ರಾಯದಂತೆ ವಾಚ್ಯಾರ್ಥವು ವ್ಯಂಗ್ಯದ ಸಹಾಯ ಅಗತ್ಯವಿದ್ದರೆ ಈ ಗುಣಭೂತಿ ವ್ಯಂಗ್ಯಾರ್ಥ ಅಂತ ಹೇಳ್ತಾರೆ. ಇದು ವಾಚ್ಯ ಸಿದ್ಧಿ ವ್ಯಂಗ್ಯಾರ್ಥ ಅಂತ ಹೇಳ್ತಾರೆ. ವಾಚ್ಯ ಸಿದ್ಧ ವ್ಯಂಗ್ಯ ಅನ್ನೋದು. ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದುದು. ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರದಲ್ಲಿ ಯಾವ ರೂಪ ಅಂದರೆ ಧ್ವನಿ ಪ್ರಸ್ಥಾನ ರೂಪದಲ್ಲಿ ಅದು ನಿರ್ದಿಷ್ಟ ರೂಪವನ್ನು ತಾಳಿದೆ. ವಾಚ್ಯಾರ್ಥವು ಹೊಳೆಯುತ್ತಿದ್ದಂತೆಯೇ ವ್ಯಂಗ್ಯಾರ್ಥವು ಹೊಳೆಯುವ ಧ್ವನಿ ಪ್ರಭೇದವಿದು. ಅಸಂಲಕ್ಷಕ್ರಮ ಧ್ವನಿ ಅನ್ನೋದು ವಾಚ್ಯಾರ್ಥ ಹೇಗೆ ಹೊಳೆಯುತ್ತೋ ಅದೇ ರೀತಿ ವ್ಯಂಗ್ಯಾರ್ಥವು ಹೊಳೆಯುತ್ತೆ ಅನ್ನೋ ಒಂದು ಧ್ವನಿ ಪ್ರಭೇದ ಹೇಳುತ್ತೆ. ಕಾವ್ಯಂ ಶೋಭೋದಯಂ ಗುಣಾಲಂಕಾರಂ ಸಂಸ್ಕೃತಂ ಶಬ್ದವರ್ಣಯುತಿ. ಕಾವ್ಯ ಸ್ವರೂಪ ಕುರಿತು ಹೇಳಿಕೆ ಇವರದು. ಯಾರು ಹೇಳಿದ್ದಾರೆ ಅಂದರೆ ಈ ಹೇಳಿಕೆಯನ್ನು ವಾಮನ ಹೇಳಿದ್ದಾನೆ. ಗುಣಗಳ ಬಗ್ಗೆ ಭಾಮನು ಹೇಳಿರುವ ಸರಿಯಾದ ಪಟ್ಟಿ. ಗುಣಗಳ ಬಗ್ಗೆ ಭಾಮ ಹೇಳಿರೋದು ಮಾಧುರ್ಯ, ಪ್ರಸಾದ, ಓಜಸ್ಸು. ಈ 3 ಗುಣಗಳ ಬಗ್ಗೆ ಭಾಮನು ಹೇಳಿದ್ದಾನೆ. 20ನೇ ಪ್ರಶ್ನೆ, ಕಾವ್ಯೋತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವ ಅಭಿಪ್ರಾಯದ ಹೊರತಾದದ್ದು. ಕಾವ್ಯೋತ್ಪತ್ತಿ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವಂಥ ಅಭಿಪ್ರಾಯ ಯಾವುದು ಅಂದರೆ ಸ್ವಭಾವೋಕ್ತಿ ಅನ್ನೋದು ಇದು ಕಾವ್ಯೋತ್ಪತ್ತಿಗೆ ಹೊರತಾದದ್ದು ಆಗಿದೆ. ಪ್ರತಿಭೆ, ಉತ್ಪತ್ತಿ, ಅಭ್ಯಾಸ ಇವು ಕಾವ್ಯೋತ್ಪತ್ತಿಗೆ ಸಂಬಂಧಿಸಿದೆ. ಸ್ವಭಾವೋಕ್ತಿಯನ್ನು ಇದು ಕಾವ್ಯದಿಂದ ಹೊರತಾಗಿರೋದು. ಕಾಡತೊರೆಯ ಜಾಡು ಇದು ಯಾರ ಆತ್ಮಚರಿತ್ರೆ ಅಂತ ಕೇಳಿದರೆ ಕಾಡತೊರೆಯ ಜಾಡು ಇದು ಕಡಿದಾಳ್ ಶಾಮಣ್ಣರ ಒಂದು ಆತ್ಮಚರಿತ್ರೆಯಾಗಿದೆ. ನೀಲಾಂಜನ ಇದು ಇವರಿಗೆ ಅರ್ಪಿಸಿದ ಅಭಿನಂದನ ಗ್ರಂಥ. ನೀಲಾಂಜನ ಅನ್ನೋದು NS ಲಕ್ಷ್ಮೀನಾರಾಯಣ ಭಟ್ಟರಿಗೆ ಅರ್ಪಿಸಿದಂಥ ಅಭಿನಂದನ ಗ್ರಂಥ. ಈ ಅಕ್ಷರಗಳನ್ನು ಕಂಠೋಷ್ಠ ವರ್ಣಗಳು ಎನ್ನುವರು. ಕಂಠದಿಂದ ಉತ್ಪತ್ತಿಯಾಗಿರುವಂಥ ವರ್ಣಗಳು ಯಾವ್ಯಾವ ಅಂದರೆ ಓ, ಔ ಅನ್ನೋದು. ಏತಿ ಎಂಬುದು ರಣದಂ ಎಂಬ ಅಭಿಪ್ರಾಯ ಇವರದು. ನಾಗವರ್ಮನ ಏತಿ ಎಂಬುದುಸಿ ರಾಣದಂ ಎಂಬ ಅಭಿಪ್ರಾಯವನ್ನು ನಾಗವರ್ಮ ಹೇಳ್ತಾನೆ. ಮಗು ಮಲಗಿತು ಇಲ್ಲಿರುವ ಲಿಂಗ. ಮಗು ಹಾಲು ಕುಡಿದು ಮಲಗಿತು ಅಂದರೆ ಇಲ್ಲಿರುವ ಲಿಂಗ ಕೇಳಿದ್ದಾರೆ. ಲಿಂಗ ಯಾವುದಪ್ಪ ಅಂದರೆ ಇಲ್ಲಿ ನಪುಂಸಕ ಲಿಂಗ. ಮಗು ಅನ್ನೋದು ಇಲ್ಲಿ ಹೆಣ್ಣು ಅಥವಾ ಗಂಡನ್ನು ಸೂಚಿಸುತ್ತಿಲ್ಲ, ಹಾಗಾಗಿ ಇದು ನಪುಂಸಕ ಲಿಂಗ. ಮಗು ಅನ್ನೋದು ನಪುಂಸಕ ಲಿಂಗ. ಮಳೆ ಬರಲು ಕೆರೆ ತುಂಬಿತು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಯಾವುದು ಅಂದರೆ ಕೃದಂತಾವ್ಯಯ ಅಂತ ಹೇಳ್ತಾರೆ. ಮಳೆ ಬರಲು ಕೆರೆ ತುಂಬಿತು. ಮಾಮಿಂಕೆಯದದೋಳ್ ಎಂಬುದು ಇವುಗಳನ್ನು ತಿಳಿಸುತ್ತದೆ. ಮಾಮಿಂಕೆಯದದೋಳ್ ಅನ್ನೋದು ಏನಪ್ಪ ಅಂದರೆ ವಿಭಕ್ತಿ ಪ್ರತ್ಯಯ. ಈ ದೋಳ್ನಲ್ಲಿ ಓಳ್ ಅನ್ನೋ ವಿಭಕ್ತಿ ಪ್ರತ್ಯಯ ಇದೆ. ಓಳ್ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಹಾಗಾಗಿ ಈ ದೋಳ್ನಲ್ಲಿ ಓಳ್ ಅನ್ನೋದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಅಡಗಿದೆ. ಬೆಟ್ಟದ ತುತ್ತ ತುದಿಯನ್ನು ಏರಿ ನಿಂತೆವು. ಗೆರೆ ಎಳೆದ ಪದವು. ಇಲ್ಲಿ ತುತ್ತ ತುದಿ ಅನ್ನೋದು ದ್ವಿರುಕ್ತಿ.
ಹೇಗಪ್ಪ ಅಂದರೆ ತುದಿ ಪ್ಲಸ್ ತುದಿ ಎರಡು ಪದಗಳು ಉಚ್ಚಾರಣೆಯಾದಾಗ, ಒಂದೇ ಪದ ಎರಡು ಬಾರಿ ಉಚ್ಚಾರಣೆಯಾದಾಗ ಅದನ್ನು ದ್ವಿರುಕ್ತಿ ಅಂತ ಹೇಳ್ತೀವಿ. ಹಾಗಾಗಿ ತುದಿ ಪ್ಲಸ್ ತುದಿ ತುತ್ತ ತುದಿ ಆಗುತ್ತೆ. ತುದಿ ಗೆರೆ ಎಳೆದಿರುವಂಥ ಪದ, ಹಾಗಾಗಿ ಈ ತುತ್ತ ತುದಿ ಅನ್ನೋದು ದ್ವಿರುಕ್ತಿಯಾಗಿರುತ್ತದೆ. ಡಿ.ಎಸ್. ಶಂಕರ ಭಟ್ಟರವರು ರಚಿಸಿದ ವ್ಯಾಕರಣ ಕೃತಿ. ಡಿ.ಎಸ್. ಶಂಕರ ಭಟ್ಟರು ಯಾವುದಂದರೆ ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅನ್ನೋದು. ಮೂವತ್ತನೇ ಪ್ರಶ್ನೆ, ವಿಕರಣ ಪ್ರತ್ಯಯಗಳು ಎಂದರೆ ಕಾಲಸೂಚಕ ಪ್ರತ್ಯಯಗಳನ್ನೇ ವಿಕರಣ ಪ್ರತ್ಯಯಗಳು ಅಂತ ಕರೀತಾರೆ. ನೆಕ್ಸ್ಟ್, ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ. ಯಾವ ವಿಭಕ್ತಿ ಪ್ರತ್ಯಯಗಳಂದರೆ ಎ ಮತ್ತು ಈರ ಅನ್ನೋದು. ಎ ಮತ್ತು ಈರ ಅನ್ನೋದು ಇವು ವಿಭಕ್ತಿ ಪ್ರತ್ಯಯಗಳು ಅಲ್ಲ. ಉ, ಅನ್ನು, ಇಂದ, ಗೆ, ಕೆ, ದೆಸೆಯಿಂದ ಇವು ವಿಭಕ್ತಿ ಪ್ರತ್ಯಯಗಳು. ಎ ಮತ್ತು ಈರ ಅನ್ನೋದು ಇವು ವಿಭಕ್ತಿ ಪ್ರತ್ಯಯಗಳು ಅಲ್ಲ. ಎಲ್ಲ ದನಗಳು ಹೋದವು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಯಾವುದು? ವಿಶೇಷಾಧೀನ ಲಿಂಗ ಅಂತ ಕರೀತಾರೆ. ಮಚ್ಚರ ಪದದ ತತ್ಸಮ ರೂಪ ಮತ್ಸರ. ಮಚ್ಚರ ಪದದ ತತ್ಸಮ ರೂಪ ಅಂತ ಕೇಳಿದರೆ ಇಲ್ಲಿ ಮಚ್ಚರ, ಇದಕ್ಕೆ ತತ್ಸಮ ರೂಪ ಮತ್ಸರ. ಪ್ರಾಸಕ್ಷರವು ರಸ್ವವಾಗಿದ್ದರೆ ಯಾವ ಸ್ವರ? ಪ್ರಾಸಕ್ಷರವು ರಸ್ವಸ್ವರವಾಗಿದ್ದರೆ ಅದು ಏನಂತ ಕೇಳಿದರೆ ಇದು ಸಿಂಹಪ್ರಾಸ. ಪ್ರಾಸಗಳು ಅಂತ ಬರ್ತವೆ, ಗಜಪ್ರಾಸ, ಹಯಪ್ರಾಸ, ಶರಭ, ಸಿಂಹ. ಅದರಲ್ಲಿ ಪ್ರಾಸಕ್ಷರವು ರಸ್ವಸ್ವರವಾಗಿದ್ದರೆ, ರಸ್ವಸ್ವರ ದೀರ್ಘಸ್ವರಗಳು ಅಂತ ಬರ್ತವೆ. ಅದರಲ್ಲಿ ಪ್ರಾಸಕ್ಷರ ಅನ್ನೋದು ರಸ್ವಸ್ವರವಾಗಿದ್ದರೆ ಅದು ಸಿಂಹಪ್ರಾಸವಾಗಿರುತ್ತದೆ. ವಿಷ್ಣು ಗುಣವು ಹೊಂದಿರುವ ಅಂಶಗಳು. ವಿಷ್ಣು ಗಣವು ಎಷ್ಟು ಅಂಶಗಳನ್ನು ಹೊಂದಿದೆ ಅಂದರೆ 3 ಗಣಗಳನ್ನು ಹೊಂದಿರುತ್ತೆ ವಿಷ್ಣು ಗಣ. ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾದದ್ದು ಯಾವುದು? ಇಲ್ಲಿ ಕೇಶಿರಾಜ ರನ್ನಕಂದ, ಇದು ತಪ್ಪಾಗಿದೆ. 1ನೇ ನಾಗವರ್ಮ ಶಬ್ದಮಣಿ ದರ್ಪಣ ಅಲ್ಲ, ಶಬ್ದಮಣಿ ದರ್ಪಣ ಬರೆದಿರೋರು ಕೇಶಿರಾಜ. ನೆಕ್ಸ್ಟ್, 2ನೇ ನಾಗವರ್ಮ ಚಂದೋಮುದಿ ಅಲ್ಲ, 1ನೇ ನಾಗವರ್ಮ ಚಂದೋಮುದಿ ರಚನೆ ಮಾಡಿದ್ದಾನೆ. ಹಾಗಾಗಿ ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾದದ್ದು ಯಾವುದಪ್ಪ ಅಂದರೆ ಭಟ್ಟಕಳಂಕ ಶಬ್ದಾನುಶಾಸನ ಅನ್ನೋ ಒಂದು ಕೃತಿಯನ್ನು ರಚನೆ ಮಾಡಿದ್ದಾನೆ. ಇನ್ನುಳಿದ 3 ಆಪ್ಷನ್ಗಳೇನಪ್ಪ ಅಂದರೆ ತಪ್ಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಭಟ್ಟಕಳಂಕ ಶಬ್ದಾನುಶಾಸನ, ಆಪ್ಷನ್ ಎ ಸರಿಯಾದ ಉತ್ತರ. ಬೆಂಬತ್ತು, ಹುಲಿದೊಗಲು ಎಂಬ ಪದಗಳು ಈ ಸಂಧಿಗೆ ಉದಾಹರಣೆಯಾಗಿದೆ. ಬೆಂಬತ್ತು, ಬೆನ್ ಪ್ಲಸ್ ಪತ್ತು, ಬೆಂಬತ್ತು. ಇದು ಆದೇಶ ಸಂಧಿ. ಹುಲಿ ಪ್ಲಸ್ ತೊಗಲು, ಹುಲಿದೊಗಲು. ಹುಲಿಯ ಪ್ಲಸ್ ತೊಗಲು, ಹುಲಿದೊಗಲು, ಆದೇಶ ಸಂಧಿ. ಹಿಂದಲೆ, ಕಡೆಗಣ್ಣು ಈ ಪದಗಳು ಯಾವ ಸಮಾಸಕ್ಕೆ ಉದಾಹರಣೆ? ತಲೆಯ ಪ್ಲಸ್ ಹಿಂದೆ ಅಂದರೆ ಹಿಂದಲೆ. ಕಣ್ಣಿನ ಪ್ಲಸ್ ಕಡೆ ಅಂದರೆ ಕಡೆಗಣ್ಣು ಅಂತ ಹೇಳ್ತಾರೆ. ಈ ಪದಗಳನ್ನು ಈ ಥರ ಬಿಡಿಸ್ಬೇಕಾಗುತ್ತೆ. ತಲೆಯ ಪ್ಲಸ್ ಹಿಂದೆ ಅಂದರೆ ಹಿಂದಲೆ, ಕಣ್ಣಿನ ಪ್ಲಸ್ ಕಡೆ ಅಂದರೆ ಕಣ್ಗಡೆ. ಇದು ಅಂಶಿ ಸಮಾಸಕ್ಕೆ ಸರಿಯಾದಂತಹ ಪದಗಳು. ಒಂದು ಕ್ರಿಯೆ ನಡೆದರೂ ನಡೆಯಬಹುದು. ನಡೆಯಬಹುದು, ಬಹುದು ಅಂದರೆ ಸಂಭವನಾರ್ಥಕ, ಭವಿಷ್ಯತ್ ಕಾಲ. ನಡಿಬಹುದು ಅಥವಾ ನಡೆದೇ ಇರ್ಬೋದು. ಇಲ್ಲೊಂದು ಪ್ರಶ್ನೆ ಕೇಳಿದರೆ ನೋಡಿ 39ನೇದಕ್ಕೆ, ಒಂದು ಕ್ರಿಯೆ ನಡೆದರೂ ನಡೆಯಬಹುದು ಎಂಬ ಅರ್ಥವನ್ನು ಸೂಚಿಸುವಂಥ ಕ್ರಿಯಾರೂಪಗಳನ್ನು ಹೀಗೆನ್ನುವರು. ಸಂಭವನಾರ್ಥಕ ಕ್ರಿಯಾಪದ. ದವಾಖಾನೆ, ಜಮೀನು, ಆಮದು ಈ ಪದಗಳು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ. ಈ ದವಾಖಾನೆ, ಜಮೀನು, ಆಮದು ಅನ್ನೋದು ಇವು ಕನ್ನಡ ಭಾಷೆಯ ಪದಗಳು ಅಲ್ಲ, ಇವು ಹಿಂದೂಸ್ತಾನಿ ಪದಗಳು. ಕ್ರಿಯಾಪದಗಳು ಪುರುಷ, ವಚನ ಮತ್ತು ಲಿಂಗ ಪ್ರತ್ಯಯಗಳನ್ನು ಹೊಂದಿದ್ದರೆ ಅದನ್ನು ಪೂರ್ಣ ಕ್ರಿಯಾಪದ ಅಂತ ಕರಿತೀವಿ. ಕ್ರಿಯಾಪದಗಳು ಪುರುಷ, ವಚನ ಮತ್ತು ಲಿಂಗ ಪ್ರತ್ಯಯಗಳನ್ನು ಹೊಂದಿದ್ದರೆ ಅವನ್ನು ಪೂರ್ಣ ಕ್ರಿಯಾಪದ ಅಂತ ಕರಿತೀವಿ. ಈ ಪ್ರಶ್ನೆ ಕೇಳ್ಬೋದು. ಪುರುಷ, ವಚನ, ಲಿಂಗ ಈ ಒಂದು ಪ್ರತ್ಯಯಗಳನ್ನು ಒಳಗೊಂಡಿರುವಂತಹ ಕ್ರಿಯಾಪದಕ್ಕೆ ಏನೆಂದು ಕರೆಯುತ್ತೇವೆ ಅಂದರೆ ಪೂರ್ಣ ಕ್ರಿಯಾಪದ.
ನಂತರ ಸಂಭವನಾ ಸೂಚಕ ವ್ಯಯಗಳ ಮುಂದೆ ಸ್ವರ ಬಂದರೆ ಅಲ್ಲಿ ಸಂಧಿ ಕಾರ್ಯ ಯಾವುದು ಆಗೋದಿಲ್ಲ. ಇಲ್ಲಿ ಕೇಳಿದರೆ ಸಂಭವ ಸೂಚಕ ವ್ಯಯಗಳ ಮುಂದೆ ಸ್ವರ ಬಂದರೆ ಏನಂತ ಅಂತ ಕೇಳಿದಾರೆ ಅಂದರೆ ಲೋಪಸಂಧಿನ, ಯಕಾರಾಗಮ ಸಂಧಿನ, ಎಂಡ್ ಸಂಧಿನ ಅಥವಾ ಸಂಧಿ ಕಾರ್ಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಯಾವುದೇ ಸಂಧಿ ಕಾರ್ಯ ಬರೋದಿಲ್ಲ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಹೀಗೆನ್ನುವರು. ಸಂಯೋಜಿತ ವಾಕ್ಯ. ವಾಕ್ಯಗಳಲ್ಲಿ 3 ವಿಧ: ಸರಳ ವಾಕ್ಯ, ಮಿಶ್ರವಾಕ್ಯ, ಸಂಯೋಜಿತ ವಾಕ್ಯ. ಇಲ್ಲಿ ಈ ಒಂದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯನ ಏನಂತ ಕರೀತಾರೆ ಅಂತ ಕೇಳಿದರೆ ಇಲ್ಲಿ ಸಂಯೋಜಿತ ವಾಕ್ಯ ಆಗುತ್ತದೆ. ಕರ್ತೃವಿನ ಲಿಂಗ, ಪುರುಷ ಹಾಗೂ ವಚನಗಳನ್ನು ಸೂಚಿಸುವುದಕ್ಕಾಗಿ ಧಾತುವಿಗೆ ಸೇರುವ ಪ್ರತ್ಯಯಗಳನ್ನು ಹೀಗೆನ್ನುವರು. ಕರ್ತೃವಿನ ಅಂದರೆ ಕರ್ತೃ, ಕರ್ಮ, ಕ್ರಿಯಾ. ಇಲ್ಲಿ ಕರ್ತೃವಿನ ಲಿಂಗ, ಪುರುಷ ಹಾಗೂ ವಚನಗಳನ್ನು ಸೂಚಿಸುವಂತಹ ಧಾತುಗೆ ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ. ಕಾಲಸೂಚಕ ಪ್ರತ್ಯಯಗಳಂದರೆ ದ, ವ ಮತ್ತು ಉತ್ತ. ವಿಭಕ್ತಿ ಪ್ರತ್ಯಯಗಳು 7. ಇಲ್ಲಿ ಲಿಂಗ, ಪುರುಷ, ವಚನಗಳ ಸೂಚಿಸುವಂತಹ ಧಾತುವಿಗೆ ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ. 45ನೇ ಪ್ರಶ್ನೆ. ತ್ರಿಪದಿಯ ಕನ್ನಡ ವೃತ್ತಗಳ ಗಾಯತ್ರಿ ಎಂದವರು. ಈ ಕ್ವಶನ್ ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂತಹ ಕ್ವಶನ್ ಇದ್ದು, ಇದಕ್ಕೆ ಸರಿಯಾದ ಉತ್ತರ ದ ರಾ ಬೇಂದ್ರೆಯವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅಂತ ಹೇಳ್ತಾರೆ. ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಇವರು ಹೇಳಿದರೆ ತ್ರಿಪದಿಗಳು ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಹೇಳಿರುವಂಥ ಮಾತಿದು. ಈ ಥರ ಹೇಳಿಕೆ ಕೊಟ್ಟು ಈ ಹೇಳಿಕೆಯನ್ನು ಯಾರು ಹೇಳಿದ್ದಾರೆ ಅಂತಲೂ ಕೊಡ್ತಿರ್ತಾರೆ. ಹಾಗಾಗಿ ಇಂಥ ಪ್ರಶ್ನೆಗಳು ಬಂದಾಗ ಎಲ್ಲರೂ ಕೇರ್ಫುಲ್ಲಾಗಿ ಆನ್ಸರನ್ನು ಮಾಡಿರಿ. ಆ ಕಲ್ಲು ಇದು ಯಾವ ಸಮಾಸಕ್ಕೆ ಉದಾಹರಣೆ? ಆ ಕಲ್ಲು, ಆ ಹುಡುಗಿ, ಆ ಹುಡುಗ, ಅದು ಮನೆ. ಇವೆಲ್ಲ ಏನಪ್ಪ ಅಂದರೆ ಗಮಕ ಸಮಾಸಕ್ಕೆ ಉದಾಹರಣೆಯಾಗಿದೆ. ಮತ್ತೆ ಬೇರೆ ಬೇರೆ ಬರ್ತವೆ. ಸಿಡಿಮದ್ದು, ಉಡುದಾರ, ಉಡುವುದು ಪ್ಲಸ್ ದಾರ, ಉಡುದಾರ. ಇವೆಲ್ಲ ಸಾಕಷ್ಟು ಗಮಕ ಸಮಾಸಕ್ಕೆ ಬರುವಂತಹ ಪ್ರಮುಖ ಉದಾಹರಣೆಗಳು. ಇಲ್ಲಿ